ಗ್ರಾಮೀಣ ಹೋಮ್ ಫುಡ್ಸ್ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚಟ್ನಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತೈಕೆಗಳು ಮಾರಾಟ ಮಾಡಲಾಗುತ್ತದೆ. ಬನ್ನಿ, ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ. ಅಲ್ಲದೆ ರಾಗಿ ರೊಟ್ಟಿ, ಸಜ್ಜೆ ರೊಟ್ಟಿ, ಗೋಧಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೆ ಹುಣಸೆ ತೊಕ್ಕು ಸಹ ದೊರೆಯುತ್ತದೆ. ಕಿರು ತಿರುಪತಿಯೆಂದೇ ಖ್ಯಾತಿಯಾಗಿರುವ ಪಾವಗಡ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ಮಂಗಳವಾರ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಲಾಗಿತ್ತು. ಭಕ್ತರಿಗೆ ಸ್ವರ್ಗದ ಉತ್ತರ ಬಾಗಿಲು ದ್ವಾರದಿಂದ ನಿರ್ಗಮಿಸುವ ಪೂಜಾ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತರು ಭಾಗವಹಿಸಿದ್ದರು. ಇನ್ನು ಇದೇ ವೇಳೆ ದೇವಸ್ಥಾನದ ವತಿಯಿಂದ ಪ್ರಸಾದವನ್ನು ವಿತರಿಸಲಾಯಿತು. ಮಾಜಿ ಶಾಸಕರಾದ ಸೋಮಲಾ ನಾಯ್ಕ ಅವರು ಕೃಷ್ಣಾಪುರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕಸ್ತೂರಿ ರಂಗಾಚಾರ್ಯ ಅವರು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಪಾವಗಡ ಪವರ್ ನ್ಯೂಸ್ಗೆ ಹಂಚಿಕೊಂಡಿದ್ದಾರೆ. ವಿಶೇಷವಾದಂಥ ದೇವಸ್ಥಾನ ಸಂಕಲ್ಪ ಸಿದ್ಧಿ ಶ್ರೀನಿವಾಸ ಅಂತ ಇದಕ್ಕೆ ನಿಮ್ದು ಏನಾದರೂ ಸಂಕಲ್ಪಗಳಿದ್ದರೆ ಅದನ್ನು ನೀವು ಇದು ಮಾಡಿಕೊಂಡು ಒಂದು ತೆಂಗಿನಕಾಯಿಯನ್ನು ಕಟ್ಟಿದ್ದೀವಿ 48 ದಿವಸ ಒಂದು ಮಂಡಲದಲ್ಲಿ ನಿಮ್ಮ ಕೆಲಸ ನೆರವೇರುತ್ತೆ. ತುಂಬ ಉದಾಹರಣೆಗಳಿಗೆ ಆ ಥರ ಆಗಿರೋದು. ಅದಕ್ಕೆ ಇದಕ್ಕೆ ಸಂಕಲ್ಪ ಸಿದ್ಧಿ ಶ್ರೀನಿವಾಸ ಅಂತ ಪ್ರತಿಷ್ಠಾಪನೆ ಆಗುವಾಗಲೇ ನಮ್ಮ ಮರಕಾಲ ಮಠ ಸ್ವಾಮಿಗಳು ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಬರೀ ವೆಂಕಟೇಶ್ವರನ ಸ್ವಾಮಿ ಶ್ರೀನಿವಾಸ ಸಂಕಲ್ಪ ಸಿದ್ಧಿ ಶ್ರೀನಿವಾಸ. ನೀವೇನು ಸಂಕಲ್ಪ ಮಾಡ್ಕೊಳ್ತೀರೋ ಅದು ಸಿದ್ಧಿ ಆಗುತ್ತೆ. ಬೇಕಾದಷ್ಟು ಉದಾಹರಣೆಗಳಿದೆ. ಮದುವೆ ಆಗಿದೆ, ಮಕ್ಕಳಾಗಿದೆ, ಕೆಲಸ ಇಲ್ಲದೆ ಕೆಲಸ ಸಿಕ್ಕಿದೆ, ಏನು ಅಂತ ತುಂಬ ಆಶ್ಚರ್ಯಗಳು ನಡೆದಿದೆ. ಅದಕ್ಕೆ ಈ ಬರೋ ಭಕ್ತಾದಿಗಳು ಯಾರೇ ಆದರೂ ಅವ್ರ ಇಚ್ಛೆ ಏನಿರುತ್ತೋ ಅದನ್ನು ಕೊಟ್ಟು ಕಾಯಿ ಕಟ್ಟಿಯಲ್ಲಿ ಶನಿವಾರ ದಿನ ಮಾತ್ರ, ಪ್ರತಿ ಶನಿವಾರ ಊಟ ಇರುತ್ತೆ. ಹೊರಗಡೆಯಿಂದ ಬರೋ ಪರಿಸ್ಥಿತಿ ಊಟನೂ ಆಗುತ್ತೆ. ಅದನ್ನು ಇಲ್ಲಿ ಬಂದುಬಿಟ್ಟು ಮಾಡ್ಕೊಳ್ಬೋದು. ಪ್ರತಿ ಹುಣ್ಣಿಮೆ ದಿನ ಸ್ವಲ್ಪ ವ್ರತ ಇರುತ್ತೆ. ಪ್ರತಿ ಅಮಾವಾಸ್ಯೆ ದಿನ ಹೋಮಗಳಿರುತ್ತೆ. ಇದೆಲ್ಲ ವಿಶೇಷಗಳು ನಡೆಯುತ್ತೆ ಇಲ್ಲಿ. ಪ್ರತಿ ಪೌರ್ಣಮಿ ಸತ್ಯನಾರಾಯಣ ಪೂಜೆ ನಡೆಯುತ್ತೆ. ಆಮೇಲೆ ಹೋಮಗಳು, ಅಮಾವಾಸ್ಯೆ ಹೋಮಗಳಲ್ಲಿ ಯಾರಿಗಾದರೂ ಗ್ರಹ ನಕ್ಷತ್ರ ದೋಷಗಳಿದ್ದರೆ ಆ ದೋಷಗಳ ಪರಿಹಾರಕ್ಕೆ ತಕ್ಕ ಹೋಮಗಳು ಮಾಡ್ತಾರೆ. ವೈಕುಂಠ ಏಕಾದಶಿ ಪ್ರಯುಕ್ತ ಕೃಷ್ಣಾಪುರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ ನೂರಾರು ಭಕ್ತರಿಗೆ ಪಾವಗಡ ಪಟ್ಟಣದ ಶಾಂತಿನಗರದ ಗಂಗಮ್ಮ ಲಾರಿ ಮಾಲೀಕರ ಕುಟುಂಬಸ್ಥರಿಂದ ಅನ್ನಪ್ರಸಾದ ವಿತರಣೆ ಮಾಡಲಾಯಿತು. ಅನ್ನದಾನ ಮಾಡ್ತಾರೆ. 10 ವರ್ಷದಿಂದ ಮಾಡ್ತಾ ಇದ್ದೀರಾ? ಓಕೆ, ವೆರಿ ಗುಡ್, ಒಳ್ಳೆಯದಾಗಲಿ. ಕೃಷ್ಣಾಪುರದ ವೆಂಕಟೇಶ್ವರ ಸ್ವಾಮಿ ನಿಮಗೆ ಅಷ್ಟೈಶ್ವರ್ಯ ಸಕಲ ಭಾಗ್ಯಗಳನ್ನು ಕರುಣಿಸಲಿ. ಗೋವಿಂದ. ಒಳ್ಳೆಯದಾಗಲಿ. ಇನ್ನು ಸೋಲಾರ್ ಪಾರ್ಕ್ ನಿರ್ಮಾಣವಾಗಿರುವ ವಳ್ಳೂರು ಗ್ರಾಮದ ಗಡಿ ಗ್ರಾಮವಾದ ಆಂಧ್ರದ ಬಕ್ಕಿನವಾರಿಪಲ್ಲಿ ಗ್ರಾಮದಲ್ಲಿರುವ ಗುಡ್ಡಮಯ್ಯ ಎಂದೇ ಖ್ಯಾತಿಯಾಗಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ವೈಕುಂಠ ఏకాదశి ప్రయుక్త భక్త సాగర హరిదు బందిತ್ತು. పూర్వకాలం నుండి గుడ్డమయ్య స్వామిగా వెలిసిన గుడ్డం ఇది. ఇక్కడ దాదాపుగా 300 మంది కులగట్ట వాళ్ళు ఉన్నారు. వారు ప్రతి కార్యానికి గుడ్డమయ్య స్వామి దగ్గరికి వచ్చి పూజా కార్యక్రమాలు చేసుకొని పూజా కార్యక్రమం చేస్తారు. ఇది రాను రాను దాతల సహాయంతో ఈ దేవస్థానము దినదినాభివృద్ధి చెంది ఇది 2వ వైకుంఠ ఏకాదశి ఏర్పాటు చేశారు. ఇక్కడ బక్కినవారిపల్లి గ్రామస్తులు మరియు ఎగువపల్లి గ్రామస్తులు, వెంకటంపల్లి గ్రామస్తులు, పరిసర గ్రామస్తులు విచ్చేసి ఇక్కడ స్వామివారిని దర్శించుకొని తమ కోరికలను తీసుకొని వెళ్తుంటారు. ఓం నమో వెంకటేశాయ. ಇನ್ನು ವಳ್ಳೂರು ಗಡಿಭಾಗವಾದ ಆಂಧ್ರದ ಮಕ್ಕಿನವಾರಿಪಲ್ಲಿ ನಿರ್ಮಾಣವಾಗಿರುವ ಗುಡ್ಡಮಯ್ಯ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಿಜೆಪಿ ಮುಖಂಡರು, ಖ್ಯಾತ ವೈದ್ಯರು, ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ ಕುಟುಂಬ ಸಮೇತರಾಗಿ ಮಂಗಳವಾರ ವೈಕುಂಠ ಏಕಾದಶಿ ಪ್ರಯುಕ್ತ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಪಾವಗಡದಿಂದ ಪೆನುಗುಂಡೆ ರಸ್ತೆಯ ಮಾರ್ಗದ ಕರ್ನಾಟಕದ ಗಡಿಭಾಗವಾದ ಕೊಣಮಡುಗು ಗ್ರಾಮದಿಂದ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿರುವ ತಾಡಂಗಪಲ್ಲಿ ಗ್ರಾಮದಲ್ಲಿಯೂ ಸಹ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಲಾಗಿತ್ತು.
ಈ ದೇವಸ್ಥಾನಕ್ಕೆ ತಮಿಳು ನಿರ್ದೇಶಕರಾದ ಬೆಳ್ಳಿಬಟ್ಟಲು ಚಂದ್ರಶೇಖರ ರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಸಂಗೀತ ನಾಗಾರ್ಜುನ ರೆಡ್ಡಿ, ಗುತ್ತಿಗೆದಾರರಾದ ಬ್ರಹ್ಮಾನಂದ ರೆಡ್ಡಿ ಮತ್ತು ಬೊಮ್ಮತಳ್ಳಿಯ ರಾಮ ಸಂಜೀವಯ್ಯ ಮತ್ತಿತರರು ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ. నమస్కారం. మా పేరు విష్ణువర్ధనాచార్యులు. మేము ఈ దేవస్థానంలో గత 3.5 సంవత్సరం నుండి ప్రతిరోజు నిత్య కైంకర్యాలు చేస్తూ ఉన్నాము. గ్రామస్తులందరూ కూడా మాకు చాలా సహకారంతో ముందుకు చేస్తున్నాము. ఈరోజు వైకుంఠ ఏకాదశి, 4వ వైకుంఠ ఏకాదశి చేస్తున్నాము. చాలా ఘనంగా ఊరందరి సహకారంతో, అలాగే భక్తాదులందరూ కూడా ఉదయం నుంచి రాత్రి 9 గంటల వరకు కూడా జనాలు వస్తూనే ఉన్నారు. ప్రతి ఒక్కటి కూడా బాగా జరుగుతూ ఉన్నాయి. అలాగే ఈ దేవస్థానం కట్టడానికి ముఖ్య ఉద్దేశం ఏమి అంటే, ఈ ఊరందరూ గ్రామస్తులందరూ కలిసి ఒక భూమిని కొనుక్కొని ఉంది ఊరు కట్టడానికి అని. ఆ ఊరు కట్టడం వద్దు, ఊరందరికీ ఇండ్లు ఉన్నాయి, ఊరందరూ కలిసి ఒక దేవాలయం కడదామని చెప్పేసి గ్రామస్తులందరూ కలిసి ఒక దేవుని గుడి కట్టాలన్నట్టుగా వెంకటేశ్వర స్వామి గుడిని కట్టారు. అప్పటి నుంచి కూడా మనకి అమెరికాలో ఉన్నటువంటి రామకృష్ణారెడ్డి కానీ, మోహన్ రెడ్డి గారు కానీ, లేకపోతే నారాయణ రెడ్డి గారు కానీ, మన రవీందర్ రెడ్డి గారు కానీ, నాగభూషణ్ రెడ్డి గారు కానీ, వీళ్ళందరూ ಕೂಡ మాకు ప్రతిరోజు సహకారంగా ఉండి ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.